ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್. ನಾವು ಚಿಕ್ಕದ ಕಂಟೆಂಟ್ ದೊಡ್ಡ ಕಂಟೆಂಟ್ ಜನ ಕೇಳಲ್ಲ. ನೀವು ಸಿನಿಮಾ ಮಾಡಿರೋದು ನಮಗೆ ತಲುಪಿದ್ರೆ ಅಲ್ವಾ ನಾವು ಬಂದು ಸಿನಿಮಾ ನೋಡೋದು. ಎಷ್ಟೋ ಸಿನಿಮಾಗಳು ಜನರಿಗೆ ತಲುಪೋದೇ ಇಲ್ಲ, ಹಾಗೆ ಬಂದು ಹಾಗೆ ಹೋಗಿ. ಸೊ ಕಂಟೆಂಟ್ ಚೆನ್ನಾಗಿದೆ ಅನ್ಕೊಂಡು ನಾವು ಮನೇಲಿ ಇಟ್ಕೊಂಡ್ರೆ ಜನಕ್ಕೆ ಗೊತ್ತಾಗುತ್ತೆ. ಭಟ್ರು ಸೆಲೆಕ್ಷನ್ ನನಗೆ ಖುಷಿ ಕೊಡೋದು. ರೈಟರ್ಸ್ ಸ್ಟ್ರೆಂತ್ ಚೆನ್ನಾಗಿದ್ರೆ ಒಂದು ಕಂಟೆಂಟ್ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ ನಮ್ಮ ಸಿನಿಮಾ. ಭಟ್ರು ಸರ್ ನನಗೆ ಹೇಳ್ತಿದ್ರು ಈ ಕತೆ ಎಲ್ಲ ಒಂದು ರೆಡಿ ಆದ್ಮೇಲೆ ನಾನು ಅವ್ರಿಗೆ ಒಂದು ಫೈನಲ್ ರೀಡಿಂಗ್ ಕೊಟ್ಟು ಅವಾಗ ಅವ್ರು ಒಂದು ಮಾತಂದ್ರು, ರಮಣ ನಿನ್ ಕೈಗೆ ಯಾವ್ದಾದ್ರು ಅವಾರ್ಡ್ ಸಿನಿಮಾ ಕೊಟ್ಟರು ನೀನು ಅದನ್ನ ಕಮರ್ಷಿಯಲ್ ಮಾಡಕ್ ಬರ್ತೀಯ ಬಿಡು ಅಂತ. ಈ ಸಿನಿಮಾ ನೋಡಕ್ಕೆ ಒಳಗಡೆ ಬರುವಾಗ ಆಡಿಯನ್ಸ್ ಒಬ್ಬ ಕಾಮಿಡಿ ಕಿಲಾಡಿ ಆರ್ಟಿಸ್ಟ್, ಒಂದು ರಾಮಾಚಾರಿ ಸೀರಿಯಲ್ ಹುಡುಗಿ ತರ ಕಾಮಿಡಿ ಮಾಡ್ಕೊಂಡು ಏನೋ ಮಾಡಿರ್ತಾರೆ ಅಂತಾನೆ ಬರ್ತಾರೆ. ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ ಆಚೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಒಬ್ಬ ಸ್ಟಾರ್ ಹೀರೋಯಿನ್ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮನೋಮೂರ್ತಿ ಅವ್ರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ತುಂಬಾ ಸಾಧು ವ್ಯಕ್ತಿ. ನಾವೇನೇ ಕೇಳಿದ್ರು, ಎಷ್ಟೇ ಆಪ್ಷನ್ಸ್ ಎಂದು ಬೆಟರ್ಮೆಂಟ್ ಕೇಳಿದ್ರು ತುಂಬಾ ಅದನ್ನ ಕೂಲ್ ಆಗಿ ನಮಗೆ ಕೊಡ್ತಾ ಇರ್ತಾರೆ. ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಸಾಂಗ್ ಬಿಟ್ಟಾಗ ಇದು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಎಲ್ಲ ಹುಡುಕಿ ನಮ್ಮನ್ನು ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳಿದ್ರು. ಮನೋಮೂರ್ತಿನ ಅಂತ ಒಂದು ಶಾಕಿಂಗ್ ಕೂಡ, ಮನೋಮೂರ್ತಿ ಅವ್ರು ಈ ಸ್ಟೈಲ್ ಆಫ್ ಕಂಪೋಸಿಷನ್ ಮಾಡ್ತಾರ, ಅವರು ಈ ತರ ಮಾಡ್ತಾರ ಅಂತ. ಭಟ್ರು ಸಾಹಿತ್ಯ ಅಲ್ಟಿಮೇಟ್. ನಾವೇನೇ ಕಂಪೋಸಿಷನ್ಸ್ ಕುತ್ಕೊಂಡು ಏನೇ ವರ್ಕೌಟ್ ಮಾಡಿದ್ರು ಭಟ್ರು ಸಾಹಿತ್ಯ ಬೀಳ್ತಾ ಇದ್ದಂಗೆ ಅದು ಹಿಂಗೆ ಎದ್ದು ಬಿಡುತ್ತೆ. ಅದು ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈಗ ನನ್ನ ಜೊತೆಗೆ ರಾಮನಾರಾಯಣ್ ಸರ್ ಇದ್ದಾರೆ, ಡೈರೆಕ್ಟ್ರು. ಕುಲದಲ್ಲಿ ಕಿಳಿ ಅವರು 23ಕ್ಕೆ ರಿಲೀಸ್ ಆಗ್ತಿದೆ. ಸೊ ಒಂದು ಸರಣಿ ನಮ್ಮ ಚಾನಲಲ್ಲಿ ನೀವು ನೋಡ್ತಾ ಇದ್ದೀರಾ ಚಿತ್ರತಂಡದ್ದು. ಈಗ ನನ್ನ ಜೊತೆಗೆ ಡೈರೆಕ್ಟರ್ ಸರ್ ಇದ್ದಾರೆ, ತುಂಬ ಹಳೆ ಸ್ನೇಹಿತರು. ಸ್ನೇಹಿತರು ಪಿಕ್ಚರ್ ಮಾಡಿದವ್ರು ನೀವು ಸರ್. ಸೊ ಪ್ರತಿ ಸಿನಿಮಾಗೂ ಅದು ಒಂದಲ್ಲ ಒಂದು ವಿಚಾರಕ್ಕೆ ಅದೇನೋ ಕನೆಕ್ಷನ್ ಗೊತ್ತಿಲ್ಲ, ಪ್ರತಿ ಸಿನಿಮಾಗೂ ನಿಮ್ಮ ಸಿನಿಮಾ ಕೆಲಸ ಮಾಡ್ತೀವಿ ನಾವು. ಅಂಡ್ ಈ ರೀತಿಯಾದಂಥ ಒಂದು ನಮ್ಮ ಅದೃಷ್ಟ. ನಮ್ಮ ನೀವು ಹೊತ್ತು ತಿರುಗ್ತೀರಾ, ಜನರಿಗೆ ತಲುಪಿಸ್ತೀರಾ. ಅಂಡ್ ಈ ಸಿನಿಮಾ ಸರ್ ಇನ್ನೇನು 3 ದಿನ ಇದೆ ರಿಲೀಸ್ಗೆ. ಹೌದು. ಅಂದರೆ ನಿಮ್ಮ ವೇ ನೀವು ಮಾಡ್ತಿರೋ ಪಬ್ಲಿಸಿಟಿ ಆ್ಯಂಡ್ ಈ ಸಿನಿಮಾನ ತೊಗೊಂಡು ಹೋಗ್ತಿರೋ ರೀತಿ ತುಂಬ ಖುಷಿ ಆಗ್ತದೆ. ಅಂದರೆ ಈ ಥರದೊಂದು ಸಂದರ್ಭದಲ್ಲಿ ಅಂದರೆ ಹಣ ಒಂದೇ ಅಲ್ಲ ಒಂದು ಸಿನಿಮಾನ ಇದು ಮಾಡೋದಕ್ಕೆ, ಅಥವಾ ಅದನ್ನು ಮೀರಿ ಎಲ್ಲ ಶಕ್ತಿಗಳು ಸೇರಿದಾಗ ಈ ಥರದ್ದೇನೋ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ನಿಜ ಸರ್. ನಮಗೆ ನಮ್ದೊಂದು ಸಣ್ಣ ಬಜೆಟಿನ ಸಿನಿಮಾನೇ ಇದು, ತುಂಬಾ ದೊಡ್ಡ ಮಟ್ಟದ ಅಲ್ಲ, ಬಟ್ ಒಂದು ಒಳ್ಳೆ ಕಂಟೆಂಟ್ ಇದೆ. ಸೊ ಅದಕ್ಕೆ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್. ನಾವು ಚಿಕ್ಕದ ಕಂಟೆಂಟ್ ದೊಡ್ಡ ಕಂಟೆಂಟ್ ಜನ ಕೇಳಲ್ಲ. ನೀವು ಸಿನಿಮಾ ಮಾಡಿರೋದು ನಮಗೆ ತಲುಪಿದ್ರೆ ಅಲ್ವಾ ನಾವು ಬಂದು ಸಿನಿಮಾ ನೋಡೋದು. ಎಷ್ಟೋ ಸಿನಿಮಾಗಳು ಜನರಿಗೆ ತಲುಪೋದೇ ಇಲ್ಲ, ಹಾಗೆ ಬಂದು ಹಾಗೆ ಹೋಗಿರ್ತವೆ. ಸೊ ಕಂಟೆಂಟ್ ಚೆನ್ನಾಗಿದೆ ಅನ್ಕೊಂಡು ನಾವು ಮನೇಲಿ ಇಟ್ಕೊಂಡ್ರೆ ಜನಕ್ಕೆ ಗೊತ್ತಾಗೋದು ಹೇಗೆ. ಸೊ ನಾವು ಅದನ್ನ ಪ್ರಪಂಚಕ್ಕೆ ಗೊತ್ತಾಗೋಗಿ ಮಾಡಬೇಕು. ಆ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತಿದ್ದೆ. ಅದರಲ್ಲಿ ನಾನು ಮಡೆನೂರು ನಮ್ಮ ಹೀರೋ ಇದನ್ನಲ್ಲ ಮನು. ಸೊ ಬೀದಿ ಗಲ್ಲಿ ಬಾತ್ರೂಮು ಬಿಟ್ಟಿಲ್ಲ, ಬಚ್ಚಲಮನೆ ಬಿಟ್ಟಿಲ್ಲ ಅಂದಂಗೆ. ಸೊ ಪ್ರತಿ ರೂಮು ಏರಿಯಾನು ಸುತ್ತಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಪ್ರಚಾರ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಖಂಡಿತ ಪ್ರಚಾರಕ್ಕೆ ತಕ್ಕಂಗೆ ಇನ್ನೂ ಒಂದು ಕೈ ಮೇಲೆನೆ ಸಿನಿಮಾನು ಚೆನ್ನಾಗೇ ಇರುತ್ತೆ. ಆಮೇಲೆ ನನಗೊಂದು ಕುತೂಹಲ ಇತ್ತು ಈ ಸಿನಿಮಾ ಪೋಸ್ಟರ್ ನೋಡಿದಾಗ, ಅಥವಾ ಯೋಗರಾಜ್ ಭಟ್ರು, ರಾಮನಾರಾಯಣ್ ಮತ್ತು ಇಲ್ಲಿ ಅಂದರೆ ಮನೋಮೂರ್ತಿ ಮ್ಯೂಸಿಕ್, ಈ ಒಂದು ಕಾಂಬಿನೇಷನ್ ವಿಶಿಷ್ಟ ಅನಿಸ್ತಾ ಇತ್ತು ಸರ್. ಮತ್ತು ಹೊಸ ನಾಯಕನ ಪರಿಚಯ ಮಾಡಿಕೊಡ್ತಿದ್ದಾರೆ ಇಂಡಸ್ಟ್ರಿಗೆ, ಹೊಸ ನಾಯಕಿನ ಪರಿಚಯ ಮಾಡಿಕೊಡ್ತೀರ ಅಂತಂದಾಗ ಈ ಥರದ್ದು ಅಂದರೆ ಕತೆ ನಿಮ್ದಲ್ಲ, ಡೈರೆಕ್ಷನ್ ನೀವು, ಕತೆ ಇನ್ನೊಬ್ಬರದು. ಸೊ ಯೂಶಲಿ ನಿಮ್ಮ ಸಿನಿಮಾಗಳ ಕತೆಗಳು ಆಲ್ಮೋಸ್ಟ್ ನೀವೇ ದೊಡ್ಡ ರೈಟರ್ ಆಗಿರೋದ್ರಿಂದ ಸೊ ನೀವು ಅದಕ್ಕೆ ಇಲ್ಲ. ಈ ಸಲ ಹೆಂಗೆ ಸರ್ ಇದು ಈ ಕಾಂಬಿನೇಷನ್ ಹೆಂಗೆ ಅಂತ? ಸರ್ ಇದು ನನಗೂ ಒಂದು ಬದಲಾವಣೆ. ಅಂದರೆ ನನ್ನ ಸಿನಿಮಾಗಳು ನಾನು ಮಾಡ್ತಾ ಇದ್ದಿದ್ದೊಂದು ಜೋನರು ಸ್ವಲ್ಪ ಇದರಲ್ಲಿ ಬ್ರೇಕ್ ಮಾಡಿ ಬೇರೆ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಭಟ್ರು ಸೆಲೆಕ್ಷನ್ ನನಗೆ ಖುಷಿ ಕೊಡೋದು. ರಾಮನಾರಾಯಣಿಗೆ ಈ ಸಿನಿಮಾ ಹ್ಯಾಂಡಲ್ ಮಾಡ್ಬೋದು ಅಂತ ಅವ್ರು ನನ್ನ ಕರೆಸಿದ್ರು ಗೊತ್ತಾ. ಕರೆಸ್ಬಿಟ್ಟು ರಾಮನಾರಾಯಣಿ ಈ ಕತೆ ಒಂದಿದೆ, ಈ ಹುಡುಗ ಹೀರೋ, ಇವ್ರು ಹೀರೋಯಿನು ನೋಡಿ, ಇವರೊಬ್ರು ನಮ್ಮ ಜೊತೆಗೆ ನಿರ್ಮಾಪಕರು ನಿಂತಿದ್ದಾರೆ, ನನ್ನ ಬ್ಯಾನರ್ ಅಲ್ಲಿ ಇದರಲ್ಲಿ ಕೆಲಸ. ಏನ್ ನಿಮ್ಗೇನಾದ್ರು ಅಬ್ಜೆಕ್ಷನ್ಸ್? ಸರ್ ಅಬ್ಜೆಕ್ಷನ್ ಏನ್ ಬಂತು, ಇದೆಲ್ಲ ನೀವು ಬೆಣ್ಣೆ ಕೊಟ್ಟು ಕಾಯಿಸಿ ತುಪ್ಪ ಮಾಡ್ಕೊಂಡು ಕುಡಿಬೇಕಷ್ಟೇ. ನಾನು ಖಂಡಿತ ಸರ್ ನಾನು ವರ್ಕ್ ಮಾಡಕ್ಕೆ ರೆಡಿ ಇದ್ದೀನಿ. ಅದು ನಿಮ್ಮಂಥವ್ರ ಒಂದು ಸಮೂಹ ಇದೆಯಲ್ಲ, ನಮಗೂ ಇದು ಅವಶ್ಯಕತೆ. ನಾವು ಏನೇ ಮಾಡ್ತಿದ್ರು ಕೆಲಸಗಳು ನಿಮ್ಮಂಥವ್ರ ಜೊತೆ ಕಲಿಯೋದು ಎಷ್ಟೇ ಇರುತ್ತೆ ಅಂದರೆ, ಸೊ ಅವ್ರು ಖುಷಿಯಿಂದನೇ ಈ ಪ್ರಾಜೆಕ್ಟ್ ನನ್ನ ಕೈ ಕೊಟ್ಟರು. ಸೊ ನನ್ನ ಜವಾಬ್ದಾರಿನ ನಾನು ಯೂಶಲಿ ಈ ರೈಟರ್ಸ್ದು ಮೈಂಡ್ ಸೆಟ್ ಇರುತ್ತೆ, ಅಥವಾ ಒಂದೊಂದು ಪಲ್ಸ್ ಇರುತ್ತೆ ಸರ್. ಅವ್ರು ಫೈಂಡ್ ಔಟ್ ಮಾಡ್ತಾರೆ, ಏನು ಚೆನ್ನಾಗಿ ಬರೆದವರು, ಏನು ಚೆನ್ನಾಗಿದೆ ರೈಟಿಂಗ್ ಅಂತ. ಸೊ ಇಲ್ಲಿ ಆನಂದ್ ಪ್ರಿಯ ಮತ್ತು ನಿಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ, ಇಲ್ಲಿ ಯೋಗರಾಜ್ ಭಟ್ರು ಇದ್ದಾರೆ, ಅಲ್ಲಿ ಇಸ್ಲಾವುದ್ದೀನ್ ಜೊತೆಗೆ ಕತೆ ಮಾಡಿದ್ದಾರೆ. ಸೊ ರೈಟರ್ಸ್ ಯಾವಾಗಲೂ ಸ್ಟ್ರಾಂಗೆಸ್ಟ್ ಮೀಡಿಯಂ ರೈಟಿಂಗ್ ಸರ್ ಸಿನಿಮಾ. ಕರೆಕ್ಟ್ ಸರ್, ಕರೆಕ್ಟ್. ಸೊ ರೈಟರ್ಸ್ಗೆ ಕೆಪಾಸಿಟಿನೇ ಅದು. ಸೊ ಅವರು ನಾನು ಆ ಕೆಂಡದ ಫಾಂಟ್ ನೋಡಿದಾಗಲೇ ಅಂದ್ಕೊಂಡೆ ಇದೇನೋ ಬೇರೆ ಇದೆ ಈ ಸಲ ಬೆಂಕಿ ಅಂತ. ಇಲ್ಲ, ರೈಟರ್ಸ್ ಸ್ಟ್ರೆಂತ್ ಚೆನ್ನಾಗಿದ್ರೆ ಒಂದು ಕಂಟೆಂಟ್ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ ನಮ್ಮ ಸಿನಿಮಾ. ನೀವು ಹೇಳೋಂಗೆ ಭಟ್ರು ಇದ್ದಾರೆ ಈ ಕತೆ ಒಳಗಡೆ. ಇಸ್ಲಾವುದ್ದೀನ್ ಅವರು ಅನ್ನ ಅಂತ ಒಂದು ಸಿನಿಮಾ ಮಾಡಿ, ತುಂಬಾ ಅದ್ಭುತವಾದಂತ ಒಂದು ಸಿನಿಮಾ. ಸೊ ಆ ಒಂದು ಸಿನಿಮಾದ ನಿರ್ದೇಶಕರು ಕೂಡ ಅವರು, ಇಸ್ಲಾವುದ್ದೀನ್ ಅವರು ಈ ಕಥೆಯಲ್ಲಿ ಅವ್ರದೇ ಈ ಕತೆ ಅವರು ಭಟ್ರು ಸೇರ್ ಮಾಡಿದ್ರು. ಸೊ ನನಗೆ
ಸಂಭಾಷಣೆಗೆ ಆನಂದ್ ಪ್ರಿಯ ಬರ್ತಾರೆ. ಸೊ ನನ್ನ ಒಂದು ಸ್ಕ್ರೀನ್ ಪ್ಲೇ ವರ್ಷನ್ ಇದೆ. ಸೊ ಎಲ್ಲರೂ ಸೇರಿ ರೈಟರ್ಸು ಒಂದು ಒಳ್ಳೆ ಕಂಟೆಂಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ 4 ಜನ ಕುಂತು ಅದನ್ನು ಪಾಲಿಷ್ ಮಾಡಿರೋದ್ರಿಂದ ಅದಕ್ಕೆ ತಕ್ಕಂಗೆ ಆರ್ಟಿಸ್ಟು ಸಪೋರ್ಟ್. ಅವರು ನಾವೇನು ಅಂದ್ಕೊಂಡಿದ್ದೀವಿ ಸ್ಕ್ರೀನ್ ಪ್ಲೇ ಒಂದು ಕತೆ ಅದಕ್ಕೆ ತಕ್ಕಂಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರು, ಶರತ್ ಲೋಹಿತಾಶ್ವ ಇರ್ಬೋದು, ತಬ್ಲಾ ನಾನಿ ಇರ್ಬೋದು, ಇವರು ಶರತ್ ಇವರು ಕರಿಸುಬ್ಬು ಇರ್ಬೋದು. ಸೊ ಪ್ರತಿಯೊಬ್ಬರು ಕ್ಯಾರೆಕ್ಟರ್ನು ಡಿಫ್ರೆಂಟ್ ಆಗಿದೆ. ಅವರ ಪಾತ್ರಗಳನ್ನ ಅವ್ರ ಲೈಫ್ ಟೈಮಲ್ಲಿ ಒಂದು ಸರಿ ಎಲ್ಲಾದರೂ ವೇದಿಕೆ ಮೇಲೆ ಹೇಳ್ಕೊಬೋದು. ನಾವು ಆ್ಯಕ್ಚುಲಿ ಯೂಶಲಿ ನಿಮ್ಮ ಜೊತೆ ಪ್ರತಿ ಸಲ ಮಾತಾಡಬೇಕು ರೈಟಿಂಗ್ ಬಗ್ಗೆ, ಎಸ್ಪೆಷಲಿ ಟ್ರೈಲರ್ ನೋಡಿದಾಗ ಸರ್. ಅಂದರೆ ಕಮರ್ಷಿಯಲ್ ಸಿನಿಮಾಗೆ ಮತ್ತು ಈ ಥರದೊಂದು ವಿಷಯನ ಕಮರ್ಷಿಯಲ್ ಹೇಳ್ದಾಗ್ಲೇ ತಾಗೋದು, ಅಂದರೆ ಹಂಗೆ ಇರಬೇಕು. ಅಂದರೆ ನಾಟ್ ಓನ್ಲಿ ಇದು ಏನು ಪ್ರತಿ ಪಾತ್ರನೂ ಅದು ಅದರ ಸ್ಟ್ರೆಂತು ನೀವು ಮಾತಾಡ್ಸಿರೋ ರೀತಿ ಟ್ರೈಲರಲ್ಲಿ ಹೆಂಗಿದೆ ಅದು. ಸೊ ಇಡೀ ಸಿನಿಮಾ ಇನ್ನು ಹೆಂಗಿರ್ಬೋದು ಅನ್ನೋದು ಒಂದು ಕುತೂಹಲ. ನಿಜ ಸರ್. ಅದಕ್ಕೆ ಭಟ್ರು ಸರ್ ನನಗೆ ಹೇಳ್ತಿದ್ರು ಈ ಕತೆ ಎಲ್ಲ ಒಂದು ರೆಡಿ ಆದಮೇಲೆ ನಾನು ಅವ್ರಿಗೆ ಒಂದು ಫೈನಲ್ ರೀಡಿಂಗ್ ಕೊಟ್ಟೆ. ಆವಾಗ ಅವರು ಒಂದು ಮಾತಂದ್ರು, ರಮಣ ನಿನ್ನ ಕೈಗೆ ಯಾವುದಾದ್ರು ಅವಾರ್ಡ್ ಸಿನಿಮಾ ಕೊಟ್ಟರು ನೀನು ಅದನ್ನು ಕಮರ್ಷಿಯಲ್ ಮಾಡಕ್ಕೆ ಬರ್ತೀಯ ಬಿಡು ಅಂತ. ಅಂದರೆ ಅವ್ರು ಕೊಟ್ಟಾಗ ಒಂದು ಎಳೆ ಸ್ವಲ್ಪ ಒಂದು ಬೇರೆ ಥರ ಅನ್ನಿಸ್ತಿತ್ತು. ಅದನ್ನೊಂದು ಸ್ವಲ್ಪ ನಾವು ಮಸಾಲೆಗಳೆಲ್ಲ ಸೇರಿಸಿ ಒಂದು ಸ್ವಲ್ಪ ಬೇರೆ ಜೋನರ್ಗೆ ತೊಗೊಂಬಂದ್ವಿ. ಬಟ್ ಅದು ಕೇಳಿದಾಗ ಅವ್ರಿಗೂ ಖುಷಿ ಆಯಿತು. ಇದನ್ನಿಷ್ಟು ಬೇರೆ ಥರ ತೊಗೊಂಬಂದ್ರಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ, ರೆಗ್ಯುಲರ್ ಆಗಿ ಕಾಣಿಸ್ತಾ ಇಲ್ಲ. ನಾವು ಅಂದ್ಕೊಂಡಿದ್ದ ಕತೆಗೆ ಈ ಐಟಮ್ ಎಲ್ಲ ಬಿದ್ದಿದ್ದು ತುಂಬ ವಿಭಿನ್ನತೆ ಕಾಣಿಸ್ತಾ ಇದೆ, ವರ್ಕ್ ಆಗುತ್ತೆ ಇದು. ಅವ್ರಿಗೂ ಖುಷಿ ಆಯಿತು, ನಮಗೂ ಒಂದು ಗ್ಯಾರಂಟಿ ಸಿಕ್ತು. ಸೊ ಎಲ್ರಿಗೂ ಇಷ್ಟ ಆಯಿತು. ಯಾರೊಬ್ರು ಇದನ್ನ ಬೇಡ ಇದು ಹಂಗೆ ಹೋಗೋಣ ಮುಂಚೆದೆ ಓಕೆ ಅನ್ನಿಸ್ತಾ ಇದೆ ಅನ್ಲಿ. ಈ ಬೆಟರ್ಮೆಂಟ್ಸ್ಗಳು ಏನು ಆಗ್ತಾ ಬಂತು ಅವೆಲ್ಲವೂ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದು ಈ ಸಿನಿಮಾ ಸ್ವಲ್ಪ ಕಮರ್ಷಿಯಲೈಸ್ ಆಗಿದ್ದು. ಸೊ ಇದರಲ್ಲಿ ಎಲ್ಲ ಐಟಮ್ಸ್ ಬಂದು ಕುತ್ಕೊಳ್ಳೋಕೆ ಸಾಧ್ಯ ಆಗಿದ್ದು. ಕಂಟೆಂಟ್ ದೇಸಿ ಕಂಟೆಂಟ್ ಇದು. ಅದಕ್ಕೆ ಒಂದು ಮಸಾಲೆ ಹೆಂಗೆ ಬಿದ್ದಿದೆ ಅಂದರೆ ಮಸಾಲ ದೋಸೆನೇ ಇದು. ಒಳ್ಳೆ ನಾಟಿ ಬೆಣ್ಣೆ ಸರ್. ಆಮೇಲೆ ಅಂದರೆ ಈಗ ಕಲಾವಿದರು ಮನು ಆಗಿರ್ಬೋದು ಅಥವಾ ಮಂಜು ಆಗಿರ್ಬೋದು, ಅಂದರೆ ಆ ಕ್ಯಾರೆಕ್ಟರ್ಗಳಿಗೆ ಒಂದು ವರ್ಚಸ್ಸಿದೆ. ಈಗ ಆ ಹುಡುಗ ಕಾಮಿಡಿ ಕಿಲಾಡಿಗಳಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದಂಥ ಒಬ್ಬ ಸಿನಿಮಾ ನಾಯಕ ನಟಾಗಿ ಪರಿಚಯ ಮಾಡ್ಕೊಳ್ಬೇಕು ಅನ್ನೋದು ಒಂದು. ಇನ್ನೊಂದು ಮಂಜುಗೆ ಭೀಮಾ ಅದೆಲ್ಲಾಗಿದೆ. ಇರುವಂಥ ಎಲ್ಲ ಕಲಾವಿದರು ತುಂಬ ದೊಡ್ಡ ಇದರಿಂದ. ಸೊ ಅದೆಲ್ಲರನ್ನೂ ಅಚ್ಚುಕಟ್ಟಾಗಿ ಕೂರಿಸ್ಬೇಕು ಅಂದಾಗ ನಿಮ್ಮದು ಕತೆ ನೀವು ಅವ್ರು ಆಯ್ಕೆ ಮಾಡಿಕೊಟ್ಟಿರೋದು, ಈ ಪಾತ್ರ ಪೋಷಣೆ ಇದೆಲ್ಲ ಆಯ್ಕೆ ಮಾಡ್ಕೊಂಡಿದ್ದು, ಈ ಒಂದು ಕಂಟೆಂಟ್ ಇದೇ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅಲ್ಟಿಮೇಟಾಗಿ ನಿಮ್ಮ ಡಿಸಿಷನ್. ಸೊ ನಿಮ್ಮ ಬೇರೆ ಸಿನಿಮಾಗಳಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ ಈ ಸಲ. ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ನೋಡಿ ಈ ಬೆಂಕಿ ರಾಮನಾರಾಯಣ ಅವ್ರ ಎದೆ ಒಳಗಡೆ ಇದೆ ಬೆಂಕಿ ಅಂತ. ಸೊ ತುಂಬ ಏನೋ ಫೈರ್ಫುಲ್ಲಾಗಿ ಕಾಣಿಸ್ತದೆ ಸರ್ ಕಂಟೆಂಟ್. ಇಲ್ಲ, ಅದು ನಿಜ ಹೇಳ್ಬೇಕಂದ್ರೆ ನಿರ್ಮಾಪಕರ ಸಪೋರ್ಟ್ ನನಗೆ ಈ ಕತೆಗೆ ಈ ಸಿನಿಮಾಗೆ ಬಹಳ ಇದೆ. ಅವರು ಒಂದು ಸಿನಿಮಾನ ಪ್ಯಾಷನೇಟ್ ಆಗಿ ಮಾಡ್ತಿದ್ದಾರೆ. ಆ ಹೊಸ ನಿರ್ಮಾಪಕರು ಸಂತೋಷ್ ಕುಮಾರ್ ಮತ್ತು ವಿದ್ಯಾ ಅವರು ದಂಪತಿಗಳು, ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ನಿಜ ಹೇಳ್ತೀನಿ, ಅವ್ರು ಹೊಸ ಹೀರೋ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋ ಭಾವನೆ ಒಂದು ದಿವಸಕ್ಕೂ ಬಂದಿಲ್ಲ. ಒಂದು ಸ್ಟಾರ್ ವ್ಯಾಲ್ಯೂ ಸಿನಿಮಾ ಮಾಡ್ಬೇಕು, ನಾನು ಒಂದು ಸ್ಟಾರ್ ಸಿನಿಮಾಗೆ ಏನೆಲ್ಲ ಮಾಡಬೇಕಾಗುತ್ತೆ ಅದೆಲ್ಲ ಮಾಡೋಣ ಅಂತೇಳಿ. ಸೊ ನಾವು ಕತೆ ಒಳಗಡೆ ಡ್ರ್ಯಾಗನ್ ಮಂಜು ಅವ್ರನ್ನ ತೊಗೊಂಬಂದ್ವಿ, ಶರತ್ ಲೋಹಿತಾಶ್ ಅವ್ರನ್ನ ಕರ್ಕೊಂಡ್ಬಂದ್ವಿ, ಹಾಗೆ ಸೋನಲ್ ಮೆಂತರು ಅವ್ರನ್ನ ಕರ್ಕೊಂಡ್ಬಂದ್ವಿ. ಸೊ ಈ ಥರ ಒಂದಷ್ಟು ಒಳ್ಳೆ ಕಲಾವಿದ್ರನ್ನೆಲ್ಲ ನಾವು ಇದ್ರೊಳಗಡೆ ಸೇರಿಸ್ಕೊಂಡಿದ್ವಿ. ಸೊ ಅವರೆಲ್ಲರೂ ಯಾರು ಏನು ಕಮ್ಮಿ ಇಲ್ಲ, ಅವ್ರವ್ರದ್ದೇ ಆದಂಥ ಒಂದಷ್ಟು ಮಾರ್ಕೆಟಿಂಗ್ ಚೆನ್ನಾಗಿದೆ. ಅವ್ರನ್ನೆಲ್ಲ ಈ ಕಥೆಯಲ್ಲಿ ತೊಗೊಂಬರೋವಾಗ ಆ ಪಾತ್ರಗಳಿಗೆ ಅವ್ರು ಸೂಕ್ತವಾಗಿದ್ರು. ಆಮೇಲೆ ಅದಕ್ಕೆಲ್ಲ ಏನು ಬೇಕೋ ಪ್ರೊಡ್ಯೂಸರ್ ಸೈಡಿಂದನೂ ರೆಡಿ ಇತ್ತು. ಸೊ ಸುಮಾರು ಒಂದಷ್ಟು ಸೆಟ್ ಹಾಕಿ ಸಿನಿಮಾ ಇದರಲ್ಲಿ ಕೆಲಸ ಮಾಡಿದ್ವಿ. ಆ ಸೆಟ್ಗಳಿಗೆಲ್ಲ ತುಂಬ ಖರ್ಚಾಗಿದೆ. ಆ್ಯಕ್ಚುಲಿ ಸಿನಿಮಾ ಓಪನಿಗೆ ಒಂದು ಅದ್ಭುತವಾದಂಥ ಒಂದು ಎಪಿಸೋಡ್ ಇದೆ. ಆ ಸೆಟ್ಟು, ಆ ಒಂದು ಟೈಮಿಂಗು, ಆ ಒಂದು ಪಿರಿಯಾಡಿಕ್ಕು ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ ಸಿನಿಮಾದಲ್ಲಿ. ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು. ಒಂದು ದಿವಸ ಕೂಡ ನಾವು ಮಾಡ್ತಾ ಇರೋದು ಒಬ್ಬ ಹೊಸ ಹೀರೋ ಇಲ್ಲ ಹೊಸ ಟೀಮು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಇಷ್ಟು ಮಾಡಿದ್ರೆ ನನಗೆ ನಾಳೆ ಹೆಂಗಪ್ಪ ಅನ್ನೋ ಒಂದು ದಿನ ಕೂಡ ಒಂದು ಯೋಚನೆ ಮಾಡಿದಿರ. ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ, ನಮ್ಮ ಟೀಮಲ್ಲಿ ಏನು ನಾವು ಡಿಸಿಷನ್ ತೊಗೊಳ್ತಾ ಇದ್ವಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವು ಪಾತ್ರಗಳಿಗೆ ಇಂಥವ್ರು ಇದ್ರೆ ಚೆನ್ನಾಗಿರುತ್ತೆ, ಇಂಥವ್ರು ಆಯ್ಕೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅವ್ರ ಸಜೆಷನ್ಸ್ ಕೂಡ ತುಂಬ ನಾವು ತೊಗೊಂಡಿದ್ವಿ. ಅಂದರೆ ಅವ್ರದ್ದು ಸಿನಿಮಾ ಥಾಟ್ಸ್ ತುಂಬ ಚೆನ್ನಾಗಿದೆ. ಸೊ ಅವ್ರು ಕೊಡ್ತಾ ಇದ್ದಿದ್ದು ಐಡಿಯಾಸ್ ತುಂಬ ಎಷ್ಟೋ ವಿಷಯಗಳಲ್ಲಿ ವರ್ಕೌಟ್ ಆಯಿತು. ಸೊ ಅದನ್ನೆಲ್ಲ ಕುಂತು ಡಿಸ್ಕಸ್ ಮಾಡಿ ವರ್ಕೌಟ್ ಆಗಿದೆ. ಅಂದರೆ ನಿಮ್ಮ ಅನುಭವದಲ್ಲಿ ಸರ್, ಸಿನಿಮಾ ಎಷ್ಟು ಸಿನಿಮಾಗಳು ಮಾಡಿದರೆ ಇಷ್ಟು ಅನುಭವದಲ್ಲಿ ಒಂದು ನಿಮ್ಗೆ ಒಂದು ಅಂದಾಜು ಸಿಕ್ಬಿಡುತ್ತೆ ಈ ಕಂಟೆಂಟ್ ಹಿಂಗೆ ಆಗ್ಬೋದು, ಇವ್ರಿಗೆ ಈ ಥರದ್ದು ಬರ್ಬೋದು ಅಂತ. ಈ ಸಿನಿಮಾದಲ್ಲಿ ನೋಡಿದಾಗ ಅಂದರೆ ಮನು ನೋಡಿದಾಗ ನನಗೆ ಜಸ್ಟ್ ಟ್ರೈಲರ್ ನೋಡಿದಾಗ ಅನಿಸ್ತು ಇದು ಗಟ್ಟಿಯಾಗಿ ನಿಲ್ಲುವಂಥ ನಟ ಈತ ಅಂತ ಅನಿಸ್ಬಿಟ್ಟು. ಸೊ ಇವರು ಮೌನ ಅವ್ರದ್ದು ಅಷ್ಟೇ. ಅಂದರೆ ಇವರೆಲ್ಲ ತುಂಬ ಲಾಂಗ್ ಟರ್ಮ್ ಉಳಿಯುವಂಥ ಕಲಾವಿದರು ಅನ್ನೋದನ್ನ ಆ ಗ್ಲಿಮ್ಸಲ್ಲೇ ಹೇಳೋವಂಥದ್ದು. ಇಲ್ಲ, ಅದು ನಾನು ಮೊನ್ನೆ ನಮ್ಮ
ಟೀಮಲ್ಲಿ ಹೇಳ್ತಾ ಇದ್ದೆ, ಈ ಸಿನಿಮಾ ನೋಡೋಕ್ಕೆ ಒಳಗಡೆ ಬರುವಾಗ ಆಡಿಯನ್ಸು ಖಂಡಿತ ಒಬ್ಬ ಕಾಮಿಡಿ ಕಿಲಾಡಿ ಆರ್ಟಿಸ್ಟು, ಒಂದು ರಾಮಾಚಾರಿ ಸೀರಿಯಲ್ ಹುಡುಗಿ, ಈ ಇವ್ರನ್ನ ತಲೆಯಲ್ಲಿ ಇಟ್ಕೊಂಡು ಏನೋ ಮಾಡಿರ್ತಾರೆ, ಕಾಮಿಡಿ ಮಾಡ್ಕೊಂಡು ಏನೋ ಮಾಡಿರ್ತಾರೆ ಅಂತಾನೆ ಬರ್ತಾರೆ. ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಆಚೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಒಬ್ಬ ಸ್ಟಾರ್ ಹೀರೋ, ಒಬ್ಬ ಸ್ಟಾರ್ ಹೀರೋಯಿನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾರೆ. ಮುಂದಕ್ಕೆ ಅವ್ರು ಬೇರೆ ಲೆವೆಲ್, ಅವ್ರು ಯಾವುದೇ ಥರ ಸಿನಿಮಾ ಕೊಟ್ಟರು ಕೂಡ ಜನ ಅಪ್ಕೊಳ್ತಾರೆ. ಆ ಥರದ್ದೊಂದು ಕಲಾವಿದರಾಗ್ತಾರೆ ಇವರು. ನಮ್ಮ ಸಿನಿಮಾ ನೋಡಿ ಆಚೆ ಬರುವಾಗ ಡೆಫಿನೆಟ್ಲಿ ಇವರು ಅಚ್ಚೆ ಉಟ್ಕೊಂಡು ಮನಸ್ಸಲ್ಲಿ ಬರ್ತಾರೆ. ನಿಮ್ಮ ಸಿನಿಮಾಗಳಲ್ಲಿ ಡೈಲಾಗ್ಸ್ ಹೆಂಗಿರುತ್ತೋ ಹಾಡುಗಳಿಗೂ ಆ ಪಂಚ್ ಇರುತ್ತೆ. ಅದು ಬಿಗಿನಿಂಗ್ ನೋಡ್ಕೊಂಡು ಈ ಸಿನಿಮಾಗೆ ಈ ಥರದೊಂದು ಕಂಟೆಂಟ್ಗೆ ಅಂದಾಗ, ಈ ಬ್ರ್ಯಾಂಡ್ ಬಂದಾಗ, ಈ ಕೊಲಾಬ್ರೇಷನ್ ಇದು ಹೇಗಾಯ್ತು? ಆಮೇಲೆ ಸಾಂಗ್ಗಳು ಆಲ್ರೆಡಿ 2 ಸೂಪರ್ ಹಿಟ್. ನಾನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಅಂದರೆ ಈ ಥರ, ಅಂದರೆ ಯೂಶಲಿ ಈ ಥರದ ಸಿನಿಮಾಗಳು ಬಂದಾಗ ಏನೋ ಒಂದು 5 ಲಕ್ಷ 2 ಲಕ್ಷ ಈ ಥರದ್ದು ಹೋಗ್ಬೋದು ಮಾಮೂಲಿ. ನಾನು ಇವತ್ತು ನೋಡ್ತಾ ಇದ್ದೀನಿ ಕಂಪ್ಲೀಟ್ ಆಲ್ ಒಳ್ಳೆ ಕಮೆಂಟ್ಸು, ಈ ಥರದ್ದು ಹಾಡು, ಅದೇ ಎಸ್ಪೆಷಲಿ ಅವ್ರದ್ದು ಆ ಡುಯೆಟ್ ಸಾಂಗ್ ಮತ್ತೆ ನಮ್ಮ ಪೈಕಿ ಚೆನ್ನಾಗಿ ಅನಿಸ್ತು ಸರ್. ಅದು ಮನೋಮೂರ್ತಿ ಅವ್ರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ತುಂಬ ಸಾಧು ವ್ಯಕ್ತಿ. ನಾವೇನೇ ಕೇಳಿದ್ರು, ಎಷ್ಟೇ ಆಪ್ಷನ್ಸು ಎಂದು ಬೆಟರ್ಮೆಂಟ್ ಕೇಳಿದ್ರು, ತುಂಬ ಅದನ್ನು ಕೂಲಾಗಿ ನಮಗೆ ಕೊಡ್ತಾ ಇರ್ತಾರೆ. ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿರುತ್ತೆ. ಬಟ್ ನಾವೇನೇ ಕೇಳಿದ್ರು ಇಲ್ಲ ಅನ್ನಲ್ಲ. ನಾವು ಅನ್ಕೋಬೋದು ಅಷ್ಟೇ, ಈ ಅಪ್ಪನ ಕೈಯಲ್ಲಿ ಆ ಕಮರ್ಷಿಯಲ್ ಟಚ್ ಕೊಡೋಕ್ಕಾಗದೇ ಇಲ್ವ ಅಂತ. ಬಟ್ ಅದ್ಭುತವಾದಂಥ ಕಮರ್ಷಿಯಲ್ ಮೈಂಡ್ ಇದೆ ಸರ್ ಅವ್ರಿಗೆ, ಅದ್ಭುತವಾದಂಥ ಕಮರ್ಷಿಯಲ್ ಮೈಂಡ್. ಅವ್ರನ್ನೆಲ್ಲರೂ ಸ್ವಲ್ಪ ಸಾಫ್ಟ್ ಆಗಿರೋ ಕತೆಗಳಿಗೆ, ಸಾಫ್ಟ್ ಹಾಡುಗಳಿಗೆ ಬಳಸಿದ್ದಾರೆ. ನಾವು ಅದರಿಂದ ಅವ್ರನ್ನ ಆಚೆ ತರೋಣ ಅನ್ನೋದು ನಮಗೂ ಇತ್ತು, ಬಟ್ ಅವ್ರಿಗೂ ಇದೆ, ಅದು ಅವಕಾಶ ಬೇಕಾಗಿತ್ತು ಅವ್ರಿಗೆ. ಸೊ ನಮ್ಮ ಸಿನಿಮಾ ಕಂಪ್ಲೀಟ್ಲಿ ಅವ್ರಿಗೆ ಒಂದು ಪ್ಯಾಕೇಜ್ ಆಗಿದೆ. ಈ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಸಾಂಗ್ ಬಿಟ್ಟಾಗ, ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಎಲ್ಲ ಹುಡುಕಿ ನಮ್ಮನ್ನು ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ರು. ಮನೋಮೂರ್ತಿನ ಅಂತ ಒಂದು ಶಾಕಿಂಗ್ ಕೂಡ, ಮನೋಮೂರ್ತಿ ಅವ್ರು ಈ ಸ್ಟೈಲ್ ಆಫ್ ಕಂಪೋಸಿಷನ್ ಮಾಡ್ತಾರ, ಅವರು ಈ ಥರ ಮಾಡ್ತಾರ ಅಂತ. ಬಟ್ ಅವ್ರಿಗೂ ಸಖತ್ ಖುಷಿ ಆಯಿತು. ಅಂದರೆ ನಾನೊಂದು ನನ್ನ ಜೋನರ್ ಬಿಟ್ಟು ಆಚೆ ಒಂದು ವರ್ಕ್ ಮಾಡಿದ್ದೀನಿ ಅನ್ನೋ ಖುಷಿ. ಅವ್ರದ್ದು ಜೋನರ್ ಮನಸ್ಸು ಹಾಡ್ತದೆ, ಕನಸು ಕಾಡ್ತದೆ, ಅದು ಅವ್ರದ್ದೇ ಆದಂಥ ಟ್ರೇಡ್ ಮಾರ್ಕು. ಅದು ಕೂಡ ಸೂಪರ್ ಆಗಿದೆ ಸಾಂಗು. ಹಾಗೆ ಇನ್ನೂ ಒಂದು ಸಾಂಗು, ನಮ್ಮ ಮೊನ್ನೆ ಆಯಿಲ್ ಸಾಂಗ್ ಒಂದು ಬಿಟ್ಟಿದ್ದೀವಿ, ಹೇರ್ ಆಯಿಲ್ ಸಾಂಗು. ಈ ಬಾಂಡ್ಲಿ ತಲೆಗಳು ಎಲ್ಲ ಸೇರಿ ಒಂದು ಈ ಕೂದಲಿಗೋಸ್ಕರ ಎಣ್ಣೆ ಪರದಾಟ, ಅದೊಂದು ಹೇರ್ ಆಯಿಲ್ ಸಾಂಗು. ಅದ್ಭುತವಾಗಿದೆ ಆ ಹಾಡು ಕೂಡ. ಇನ್ನೂ ಒಂದು ಹಾಡು ಮಾಡಿದ್ವಿ, ಅದು ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಅದು ಪ್ಯಾಥೋ ಸಾಂಗು. ಅದು ಸೀಲ್ ಹಾಕುತ್ತೆ ಸರ್ ಡೆಫಿನೆಟ್ಲಿ. ಆ ಸಾಂಗ್ ಬಂದು ಪಬ್ಲಿಕ್ಕಲ್ಲಿ ಆ ಲವ್ವರ್ಸ್ಗಂತೂ ಸೀಲ್ ಹಾಕುವಂಥ ಸಾಂಗು. ಅದು ಸದ್ಯದಲ್ಲೇ ಬಿಡ್ತೀವಿ. ಈಗ ಚಿತ್ರ ತೆರೆಗೆ ಬರ್ತಿದ್ದಂಗೆ ಆ ಸಾಂಗ್ ನಾವು ಬಿಡ್ತೀವಿ. ತುಂಬ ಬೇರೆ ಲೆವೆಲ್ ಇದೆ ಆ ಸಾಂಗು. ಆ ಥರ ಮನೋಮೂರ್ತಿ ಅವ್ರದ್ದು ಟ್ರೇಡ್ ಮಾರ್ಕು ಇದೆ. ಹಾಗೆ ನಮಗೆ ಬೇಕಾಗಿರೋಂಥ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟ್ಸು ಇದೆ. ಸೊ ಹಾಗೆ ಕತೆಗೆ ಬೇಕಾಗಿರೋ ಎಲ್ಲ ಥರದ್ದು ವಿಷಯಗಳು ಇಟ್ಕೊಂಡಿದ್ವಿ. ಆಮೇಲೆ ಭಟ್ರು ಸಾಹಿತ್ಯ ಅಲ್ಟಿಮೇಟ್. ನಾವೇನೇ ಕಂಪೋಸಿಷನ್ಸ್ ಕೂತ್ಕೊಂಡು ಏನೇ ವರ್ಕೌಟ್ ಮಾಡಿದ್ರು, ಭಟ್ರು ಸಾಹಿತ್ಯ ಬೀಳ್ತಾ ಇದ್ದಂಗೆ ಅದು ಹಿಂಗೆ ಎದ್ದು ಬಿಡುತ್ತೆ ಅದು. ಸೊ ಆ ಥರ ತುಂಬ ವರ್ಕ್ ಆಗಿರೋಂಥ. ಆಮೇಲೆ ಇದರಲ್ಲಿ ನನಗೊಂದು ಹಾಡು ಬರೆಯೋ ಅವಕಾಶ ಸಿಕ್ತು, ಅದೊಂದು ಸಖತ್ ಖುಷಿ ಇದೆ. ಟೈಟಲ್ ಸಾಂಗು ಕುಲದಲ್ಲಿ ಕೀಳಿ ಯಾವುದು, ಅದನ್ನು ಬೇರೆಯವ್ರ ಕೈಯಲ್ಲಿ ಬರ್ಸೋಣ, ಬೇರೆ ರೈಟರ್ಲೇ ಬರೀಲಿ, ಇದು ಸ್ವಲ್ಪ ತೂಕ ಇದೆ, ತತ್ವ ಇದೆ, ಅದನ್ನು ಸ್ವಲ್ಪ ಬೇರೆ ಥರ ಹೇಳೋದು ಬೆಟ್ರು. ಯಾಕಂದರೆ ಆ ಟೈಟಲ್ಗೆ ಒಂದು ಮರ್ಯಾದೆ ಇದೆ, ಅದನ್ನು ನಾವು ಉಳಿಸ್ಕೊಂಡ್ರೆ ತುಂಬ ನಮ್ಮ ಮರ್ಯಾದೆ ಉಳಿಯುತ್ತೆ. ಏನೇನೋ ಬರೆದು ಗೀಚಿ ಅದನ್ನು ಹಾಳಾಗೋದು ಬೇಡ ಅಂತ ನಾವು ಎಲ್ಲರೂ ನೋಡಿ ಫೈನಲ್ ಆಗಿ ಸಾರ್ ಇದ್ಕೊಂಡು ನಮ್ಮ ಪ್ರೊಡ್ಯೂಸರು, ಸರ್ ನೀವೇ ಟ್ರೈ ಮಾಡಿ 1 ವರ್ಷ, ಯಾಕೆ ನೀವು ಸುಮ್ಮನೆ ಇದ್ದೀರಾ, ನೀವು ಯಾಕೆ ಬರೀತಾ ಇಲ್ಲ ಅಂತ. ಇಲ್ಲ ಸರ್, ಬೇರೆಯವರು ಇದನ್ನು ಮಾಡಲಿ, ತೂಕ ಇದೆ ಇದು ಅಂತ, ನೀವು ಬರೀರಿ ಆಮೇಲೆ ನೋಡೋಣ ಅಂತಂದ್ರು. ನಾನು ಸುಮ್ಮನೆ ಆಯಿತು, ಒಂದು ಟ್ರೈ ಮಾಡೋಣ, ಕತೆ ಎಲ್ಲ ಗೊತ್ತಲ್ವಾ, ಸರಿ ಒಂದು ಸುಮ್ಮನೆ ಹಂಗೆ ಟ್ರೈ ಮಾಡಿದೆ. ನಾನೇನು ಬರೀತಾ ಇದ್ದೀನಿ ಅಂತ ನನಗೆ ಸಿಂಪಲ್ಲಾಗಿ ಅನಿಸ್ತಾಯಿತ್ತು. ಬಟ್ ಅದು ಪಕ್ಕದಲ್ಲಿ ನಮ್ಮ ಹೀರೋ, ನಮ್ಮ ಪ್ರೊಡ್ಯೂಸರು ಮನೋಮೂರ್ತಿ ಅವರು, ಇವರೆಲ್ಲರೂ ನೋಡಿ, ಚೇತನ್ ನಮ್ಮ ಸಿಂಗರ್ ಚೇತನ್ ಸೋಸ್ಕ ಅವರೆಲ್ಲ ನೋಡಿ ಸೂಪರ್ ಆಗಿದೆ, ಸಾಲ್ ಸಕ್ಕತ್ತಾಗಿದೆ ಅಂತೇಳಿ ಅಲ್ಲೇ ಬರೆದು ಅಲ್ಲೇ ಹಾಡಿಸಿ ಅದು ಸುಮ್ಮನೆ ಟ್ರ್ಯಾಕ್ ಅಂತ ಇಟ್ಕೊಂಡ್ವಿ ಸರ್. ಅದೇ ಅಲ್ಟಿಮೇಟ್ ಆಗೋಯ್ತು ಆಮೇಲೆ ಅದು. ಇವತ್ತು ಆ ಸಾಂಗ್ ಕೇಳಿದವರೆಲ್ಲ ಎಷ್ಟೋ ಜನ ನನಗೆ ಕಾಲ್ ಮಾಡಿದ್ದಾರೆ, ಸರ್ ತುಂಬ ಅದ್ಭುತವಾಗಿದೆ, ಸಾಲುಗಳು ತುಂಬ ಅದ್ಭುತವಾಗಿದೆ, ಕಂಪೋಸಿಷನ್ ಸೂಪರ್ ಆಗಿದೆ, ಸಿಂಗಿಂಗ್ ಸ್ಟೈಲ್ ಅಂತೂ ನಮ್ಮನ್ನ ಹಾರ್ಟ್ ಹಿಂಡು ಬಿಡ್ತಾ ಇದೆ. ಸೊ ಅದನ್ನು ನಾವು ಕೇಳಿದಾಗ ನಮಗೊಂದು ಖುಷಿ ಕೊಡ್ತು. ಅಪ್ಪ ನಮಗೆ ಆ ಕುಲದಲ್ಲಿ ಕೀಳಿ ಯಾವುದೋ ಹಾಡಿನ ಮರ್ಯಾದೆ ಏನಿದೆಯೋ ಅದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಮರ್ಯಾದೆ ಹಾಳು ಮಾಡಿದರೆ ನಮ್ಮ ತನದಲ್ಲಿ ಒಂದು ಹಾಡನ್ನ ಈ ಟ್ರೆಂಡಿಗೆ ಒಂದು ಮಾಡಿದ್ದೀವಿ. ಸೊ ಅದು ನಮ್ಮನ್ನ ಎಲ್ಲೂ ಬೈಯೋ ಥರ ಆಗಿಲ್ವಲ್ಲ ಅಂತ ಹೇಳಿ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಕೊಳ್ವಿ. ಬಟ್ ತುಂಬ ಅದ್ಭುತವಾಗಿ ಕತೆ ಅದು ಬಟ್ರ್ ಮೇಲೆ ಪ್ಲೇ ಆಗುತ್ತೆ. ಆ ಸಾಂಗು ಸಿನಿಮಾದಲ್ಲಿ ಅದ್ಭುತವಾದಂಥ ಒಂದು ಸೀಕ್ವೆನ್ಸಲ್ಲಿ ಆ ಹಾಡು ಪ್ಲೇ ಆಗುತ್ತೆ. ಸೊ ಜನ ಸಖತ್ ಎಂಜಾಯ್ ಮಾಡ್ತಾರೆ ಅದನ್ನೆಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಡೈರೆಕ್ಟರ್ಸ್ಗಳು ಸೇರ್ಕೊಂಡು ಡೈರೆಕ್ಟ್ರಿಗೆ ಡೈರೆಕ್ಷನ್ ಹೇಳ್ದಂಗೆ ಆಯ್ತು. ಅಂದರೆ ಯೋಗರಾಜ್ ಸರ್ನ ಹಾಕೊಂಡು ನೀವು ಅವ್ರಿಗೆ ಇದು ಮಾಡಿ, ಅಂದರೆ ಪಾತ್ರ ಭಾಳ ಖುಷಿ ಆಯ್ತು ಅವ್ರಿಗೆ. ಗೆಟಪ್ ಅವ್ರ ಜೊತೆ ನಾನು ಡಿಸ್ಕಷನ್ ಕುಂತಿದ್ದು ಒಂಥರ ಮಜಾ ಇದೆ. ಆಮೇಲೆ ಅವ್ರು ಆ್ಯಕ್ಟ್ ಮಾಡಿದ್ರು, ಬಂದು ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನನಗೆ ಅವ್ರು ಬರೋವಾಗ ಒಂದು ಸಣ್ಣ ಇದಿತ್ತು. ಯಾಕಂದರೆ ಸ್ಕ್ರಿಪ್ಟ್ ಡಿಸ್ಕಷನ್ ಬೇರೆ, ಸೆಟ್ಟಿಗೆ ಬಂದಾಗ ಅವ್ರವ್ರದ್ದೇ ಆದಂಥ ಒಂದು ಆರ್ಟಿಸ್ಟ್ ಇದು ಬೇರೆ ಇರುತ್ತೆ. ಶಾರ್ಟ್ಸು ನಾವು ಶಾರ್ಟ್ ಇಟ್ಟು ಫ್ರೇಮ್ ಇಟ್ಟು ಅವ್ರನ್ನ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಅಂತ ಕರೆಯುವಾಗ ಅವ್ರಿಗೂ ಗೊತ್ತು ಶಾರ್ಟ್ ಏನು, ಫ್ರೇಮ್ ಏನು, ಏನಿಟ್ಟವನೇ ಅಂತ. ಸೊ ಅಲ್ಲಿ ನನಗೊಂದು ಸಣ್ಣ ಆತಂಕ ಇತ್ತು.
ಸಾರ್ ಬಂದು ಏನು ಫೀಲ್ ಮಾಡ್ತಾರಂತ. ಬಟ್ ನಾವು ಶಾರ್ಟ್ ಇಟ್ಟು ಏನು ಬೇಕೋ ಅದನ್ನು ತೊಗೊಳ್ತಾ ಇದ್ವಿ. ಒಂದು ಸಣ್ಣ ಬೇರೆ ಏನೋ ಇಂಪ್ರೂವೈಸೇಷನ್ ಥರ ಬಂದು ಮೂಗು ತೋರಿಸೋ ಥರದ್ದು ಏನೂ ಮಾಡಲಿಲ್ಲ. ಏನು ಮಾಡ್ಬೇಕು ರಾಮಣ್ಣ, ಎಲ್ಲಿ ಬರ್ಬೇಕು ರಾಮಣ್ಣ, ಎಲ್ಲಿ ನಿಂತ್ಕೋಬೇಕು ರಾಮಣ್ಣ. ಸೊ ಅವ್ರು ಮಗು ಥರ ಬಂದು ಆ್ಯಕ್ಟ್ ಮಾಡಿದ್ರು. ಸೊ ನನಗೆ ತುಂಬ ಖುಷಿ ಇದೆ. ಅವರ ಒಂದು ಏನು ನಮ್ಮ ಮೇಲೆ ತೋರಿಸಿದ ಪ್ರೀತಿ, ಒಂದು ಒಡನಾಟ ಈ ಸಿನಿಮಾದಲ್ಲಿ ಅವ್ರ ಜೊತೆ ನಾವು ಕೆಲಸ ಮಾಡಿದ್ದು ನಿಜವಲ್ಲ ಅವೆಲ್ಲದಕ್ಕೂ ಒಂದು ಸಾರ್ಥಕತೆ. ಈ ಸಿನಿಮಾ ನಾಳೆ 23ಕ್ಕೆ ಥಿಯೇಟ್ರಿಗೆ ಬಂದಾಗ ಜನ ಆ ಸಾರ್ಥಕತೆ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಖಂಡಿತ ಸರ್, ಈ ಸಲ ತುಂಬ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್. 23ಕ್ಕೆ ಇಲ್ಲ, ಚೆನ್ನಾಗಾಗುತ್ತೆ. ನಿಜವಾಗ್ಲೂ ಕಂಟೆಂಟ್ ಭಾಳ ಪ್ರಾಮಿಸಿಂಗ್ ಆಗಿದೆ. ಆ್ಯಂಡ್ ಇವ್ರು ಒಳ್ಳೇದಾಗಬೇಕು. ಆ್ಯಂಡ್ ಸುಮಾರು ವರ್ಷಗಳಿಂದ ಅದು ಬೈಕೆ, ಪ್ರತಿ ಸಿನಿಮಾದಲ್ಲೂ ಆ ಒಂದು ಬೈಕೆ ಮತ್ತು ಆ ಒಂದು ಆಶಯ ಯಾವಾಗಲೂ ಇರುತ್ತೆ. ಸೊ ರಾಮನಾರಾಯಣ್ ಸರ್ಗೆ ಚೆನ್ನಾಗಾಗಬೇಕು. ಈ ಸಿನಿಮಾ ಚೆನ್ನಾಗಾಗುತ್ತೆ. ತುಂಬ ಅಂದರೆ ಡೈರೆಕ್ಟರ್ಗಳೇ 4-5 ಜನ ಡೈರೆಕ್ಟರ್ಗಳೇ ಸೇರ್ಕೊಂಡಿದ್ದಾರೆ, ಇಲ್ಲಿ ರೈಟರ್ಗಳು ಸೇರ್ಕೊಂಡಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿದೆ ಕಂಟೆಂಟು. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಖಂಡಿತ ಅವ್ರು ಹೇಳ್ದಂಗೆ ಥಿಯೇಟ್ರಿಗೆ ಒಳಗಡೆ ಬಂದ ಮೇಲೆ ಹೊರಗಡೆ ಹೋಗ್ತಾ ತುಂಬ ದೊಡ್ಡ ವಿಷಯನ ತೊಗೊಂಡೋಗ್ತೀರಾ ಆಚೆ ಅಂತ ನಾನು ಕೂಡ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.